ನಿಮ್ಮೆಲ್ಲರಿಗೂ ಕೂಡ ಹೇಳೋದು ಏನು ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ನೀವೇನ್ ಮಾಡಿದಿರಲ್ಲ, ಪೂಜೆ ಮಾಡಿರ್ಬೋದು, ನೀವು ಹೋಮ ಮಾಡಿರ್ಬೋದು, ನಾಮಸ್ಮರಣೆಯನ್ನ ಮಾಡಿರ್ಬೋದು, ಅಥವಾ ನೀವು ಜಪಗಳನ್ನ ಮಾಡಿರ್ಬೋದು, ನೀವ್ ಏನೇ ಮಾಡಿದ್ರು ಕೂಡ ಅದರ ಪುಣ್ಯದ ಫಲವೇ ಇವತ್ತು ನೀವೆಲ್ಲರೂ ಕೂಡ ಆ ಪರಮಾತ್ಮ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಕೂರಿಸಿದಾನೆ. ಅದೆಲ್ಲರ ಪುಣ್ಯದ ಫಲನೇ, ಅದರ ಅಕೌಂಟ್ ಏನಿದೆಯಲ್ಲ ಅದರ ಒಂದು ಅನುಭವದಿಂದಲೇ ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದು ಜಾಯಿನ್ ಆಗಿದ್ದೀರಾ. ಸೊ ಹಾಗಾಗಿ ಆ ಪರಮಾತ್ಮನ ಅನುಗ್ರಹ ನೀವೆಲ್ಲರ ಮೇಲೂ ಕೂಡ ಯಾವಾಗ್ಲೂ ಇರುತ್ತೆ, ಅದಿದೆ. ಆದ್ರೆ ನಾವು ಆ ನೋಡುವಂತ ದೃಷ್ಟಿ ನಮ್ಮಲ್ಲಿ ಇರ್ತಾ ಇಲ್ಲ ಅಷ್ಟೇ. ಹಾಗಾಗಿ ಇವಾಗ ನಮ್ಗೆ ಒಂದೊಂದಾಗಿ ನಾವೆಲ್ಲರೂ ಕೂಡ ಇವಾಗ ಜಾಗೃತರಾಗ್ತಾ ಇದೀವಿ. ಒಳ್ಳೇದಾಗ್ಲಿ. ಸೊ ಮತ್ತೆ ನೆನ್ನೆ ನಾವು ಕ್ಲಾಸಲ್ಲಿ ನಾವು ತಿಳ್ಕೊಂಡ್ವಿ ನಾವು ಕೆಲವು ವಿಚಾರಗಳನ್ನ. ಪಂಚ ನಿಯಮಗಳು ಏನಿರುತ್ತೆ, ನಾವು ಕರ್ಮ ಬಂಧನವನ್ನ ಯಾವ ರೀತಿ ನಾವು ಅದನ್ನ ಕಟ್ ಮಾಡ್ಕೊಳ್ಬಹುದು, ಸತ್ಕರ್ಮವನ್ನ ನಮ್ಮ ಅಕೌಂಟ್ ಅಲ್ಲಿ ನಾವು ಯಾವ ರೀತಿ ನಮ್ಮ ಬ್ಯಾಲೆನ್ಸ್ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಿದೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮುಖ್ಯವಾಗಿ ನಿಮ್ಗೆ ನನ್ನ ಗ್ರೂಪ್ ಅಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಟ್ಟಿದ್ದೀನಿ. ಒಂದ್ಸಲ ಗಮನ ಇಟ್ಟು ನೀವು ನೋಡಿರ್ತೀರಾ, ನಿಮ್ಮೆಲ್ಲರಿಗೂ ಕೂಡ ಒಂದು ಅರ್ಥ ಆಗಿರುತ್ತೆ. ಸೊ ಏನು ಅಂತ ಹೇಳಿದ್ರೆ, ನಮ್ಮ ಶರೀರವನ್ನ ಫಿಸಿಕಲ್ ಆಗಿರುವಂತಹ ಶರೀರದಲ್ಲಿ ಏನೇ ಕಾಯಿಲೆಗಳು ತೊಂದರೆಗಳು ಎಲ್ಲ ಬಂದ್ರು ನಮಗೆ ಗೊತ್ತಿರುವಂತಹ MBBS ಮಾಡಿರುವಂತಹ ಡಾಕ್ಟರ್ಗಳು ಏನ್ ಮಾಡ್ತಾರೆ, ಆಪರೇಟ್ ಮಾಡಿ ಸರ್ಜರಿ ಮಾಡಿ ಅದನ್ನ ರೆಡಿ ಮಾಡ್ಕೊಳ್ತಾರೆ. ಆದ್ರೆ ನಮ್ಮಲ್ಲಿರುವಂತ ರೇಖಿ ಹೀಲರ್ಸ್ ಗಳಾಗಿರ್ಬೋದು, ಗ್ರ್ಯಾಂಡ್ ಮಾಸ್ಟರ್ ಗಳಾಗಿರ್ಬೋದು, ನೀವೆಲ್ಲರೂ ಕೂಡ ನೀವು ಎಲ್ಲಿ ಕಾರ್ಯವನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ನಮ್ಮ ಸೂಕ್ಷ್ಮ ಶರೀರಗಳಿದೆಯಲ್ಲ, ಈ ಫಿಸಿಕಲ್ ಶರೀರವನ್ನ ಬಿಟ್ಟು ಉಳಿದ ಶರೀರಗಳಿದೆಯಲ್ವಾ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇನ್ನು ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರದಲ್ಲಿ ನೀವು ಆಪರೇಟ್ ಮಾಡ್ತೀರಾ. ಫಸ್ಟ್ ಸಮಸ್ಯೆ ಅಲ್ಲಿಗೆ ಬರುತ್ತೆ, ಅಲ್ಲಿಂದ ಒಂದೊಂದೇ ಪದರ ದಾಟ್ಕೊಂಡು ಈ ಒಂದು ಶರೀರಕ್ಕೆ ನಮ್ಗೆ ಬರೋದು. ಹಾಗಾದ್ರೆ ನಾವು ಎಲ್ಲಿ ಮೂಲ ಬೇರು ರೂಟ್ ಎಲ್ಲಿರುತ್ತಲ್ಲ ಅಲ್ಲಿ ನಾವು ಚೇಂಜ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಅವ್ರು MBBS ಓದಿರೋರು ಕೂಡ ಡಾಕ್ಟ್ರೇ, ನೀವು ಕೂಡ ಡಾಕ್ಟರ್ ಆಗ್ತೀರಾ. ಹೀಲಿಂಗ್ ಮಾಡೋರು ಕೂಡ ಇವರು ಫಿಸಿಕಲ್ ಬಾಡಿನ ಆಪರೇಟ್ ಮಾಡ್ತಾರೆ, ನಾವುಗಳೆಲ್ಲರೂ ಕೂಡ ಕಾಣದೇ ಇರುವಂತ ಶರೀರಗಳ ಮೇಲೆ ನಾವು ಆಪರೇಟ್ ಮಾಡ್ತೀವಿ. ಈ ಶರೀರ ಅಂತಂದ್ರೆ ಏನು? ಈ ಶರೀರ ಅಂತಂದ್ರೆ ಏನು ಅಂದ್ರೆ ನಮ್ಮ ಆಭಾಮಂಡಲ, ನಮ್ಮ ಆರ ಅಂತ ಹೇಳ್ತೀವಿ. ಇದು ನಮ್ಮ ಒಂದು ಚಿಕ್ಕ ಪ್ರಪಂಚ, ನಮ್ಮದೇ ಆದಂತ ಒಂದು ಪ್ರಪಂಚ ನಮ್ಮ ಸುತ್ತಲೂ ಕೂಡ ಇರುತ್ತೆ. ಇದನ್ನ ಏನಂತ ಹೇಳ್ಬೋದು ಅಂದ್ರೆ ನಮ್ಮ ಸುರಕ್ಷಾ ಕವಚ ಅಂತಾನು ಕೂಡ ನಾವು ಕರಿಬಹುದು. ಯಾವಾಗ್ಲೂ ನಮ್ಮನ್ನ ಪ್ರೊಟೆಕ್ಷನ್ ರಕ್ಷಣೆ ಮಾಡ್ಕೊಡ್ತಾ ಇರುತ್ತೆ. ಇದ್ರ ಕೆಲಸ ಏನು ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡೋದು, ಸೆಕ್ಯೂರಿಟಿ ಗಾರ್ಡ್ ಅಂತೀವಿ. ಒಂದು ಮನೆ ಬಿಲ್ಡಿಂಗ್ ಅನ್ನ ಕಟ್ಬಿಟ್ಟು ನಾವು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನಾವು ಲಕ್ಷ ಕೊಟ್ಟು ನಾವು ಇಟ್ಕೊಳ್ತೀವಿ ನೋಡು. ಆದ್ರೆ ಸ್ವಾಭಾವಿಕವಾಗಿ ನಾವ್ ಏನನ್ನೂ ಖರ್ಚು ಮಾಡಬೇಕಿಲ್ಲ, ಸಹಜವಾಗಿ ನಮ್ಮ ಶರೀರವನ್ನ ಪ್ರೊಟೆಕ್ಷನ್ ಮಾಡುತ್ತೆ ನಮ್ಮ ಆಭಾಮಂಡಲ. ಸೊ ಈ ಆಭಾಮಂಡಲ ಅದರಲ್ಲಿ ಡ್ಯಾಮೇಜ್ ಆದಾಗ, ಬ್ಲಾಕೇಜಸ್ ಗಳಾದಾಗ ನಮ್ಮ ನೀವು ಏನೆಲ್ಲ ಸಮಸ್ಯೆಗಳು ಫೇಸ್ ಮಾಡ್ತಾ ಇದೀವಲ್ಲ, ಫಿನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ನಮ್ಮ ಬ್ಲಾಕೇಜಸ್ ಗಳ ಕಾರಣ ಆಗಿರುತ್ತೆ. ಹಾಗಾದ್ರೆ ಎಲ್ಲಿ ಆ ಅಡೆತಡೆಗಳು ಇರುವಂತದ್ದು? ಈಗ ಒಂದು ನಲ್ಲಿ ಪೈಪ್ ತಗೊಳ್ತೀವಿ, ಅದ್ರೊಳಗಡೆ ಕರೆಕ್ಟ್ ಆಗಿ ನೀರು ಸರಾಗವಾಗಿ ಹರ್ಕೊಂಡು ಹೋದ್ರೆ ಪ್ರಾಬ್ಲಮ್ ಇಲ್ಲ. ಮಧ್ಯದಲ್ಲಿ ಏನಾಗುತ್ತೆ, ಸಿಗಾಕೊಂಡಿದ್ದಾಗ ಏನಾಗುತ್ತೆ, ಅದು ಫ್ಲೋ ಆಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನೇ ನಾವು ಬ್ಲಾಕೇಜ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಶರೀರದಲ್ಲಿರುವಂತಹ ಆ ಎನರ್ಜಿ ಬ್ಲಾಕೇಜಸ್ ಗಳಾಗಿರುತ್ತೆ. ಆ ಎನರ್ಜಿ ಸೆಂಟರ್ಸ್ ಗಳು ಯಾವುದು ಅಂತ ಹೇಳಿದ್ರೆ, ಆ ಎನರ್ಜಿ ಸೆಂಟರ್ಸ್ ಗಳನ್ನ
ನಾಡಿಯ ಗುಚ್ಛಗಳು ಅಂತ ಹೇಳಿ ಕರೀತಾರೆ. ನಮ್ಮ ಶರೀರದಲ್ಲಿ 1,70,000 ನಾಡಿಯ ಗುಚ್ಛಗಳಿರುತ್ತೆ ಇಡೀ ನಮ್ಮ ಪೂರ್ಣ ಶರೀರದಲ್ಲಿ. ಅಲ್ಲಿಂದ ಬಂತು ಅಂತ ಹೇಳಿದಾಗ ಶರೀರವನ್ನ ನಾವು ನೋಡ್ಕೊಳ್ತಾ ನಾವು ಎಲ್ಲೆಲ್ಲಿ ನಮ್ಮ ಎನರ್ಜಿ ಸೆಂಟರ್ಸ್ ಗಳಿವೆ ಯಾವ್ಯಾವ್ದು ಅಂತ ಹೇಳಿ ನಾವು ಅದನ್ನ ನೋಡ್ಕೊಳ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಒಂದೊಂದು ಕಡಿಮೆ ಆಗ್ತಾ ಬರುತ್ತೆ. ಮೊದಲಿಗೆ ಎಷ್ಟಿರುತ್ತೆ? 1,70,000 ನಾಡಿ ಗುಚ್ಛಗಳು ಇರುತ್ತದೆ. ಅವುಗಳನ್ನ ನಾವು ಡಿವೈಡ್ ಮಾಡ್ಕೊಳ್ತಾ ಬಂತು ಅಂತ ಹೇಳಿದಾಗ 124 ನಾಡಿಗಳ ಗುಚ್ಛಗಳು ಸಿಗುತ್ತೆ. ಆ 124ಗಳನ್ನ ಇನ್ನೂ ನಾವು ಇಂಪಾರ್ಟೆನ್ಸ್ ಆಗಿ ಅದಕ್ಕಿಂತಲೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ 24 ನಾಡಿ ಗುಚ್ಛಗಳು ಬರುತ್ತೆ. ಈ 24 ನಾಡಿಯ ಗುಚ್ಛಗಳಿಗಿಂತಲೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಆಗಿ ಪ್ರಮುಖವಾಗಿ ಬರುವಂತದ್ದು ಯಾವುದು ಅಂದ್ರೆ 7 ನಾಡಿಯ ಗುಚ್ಛಗಳು ಬರುತ್ತೆ. ಈ 7 ನಾಡಿಯ ಗುಚ್ಛಗಳನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ಚಕ್ರಗಳು ಅಂತ ಹೇಳೋದು ನಾವು. ಇವೆಲ್ಲವನ್ನು ಕೂಡ ನಾಡಿಗಳ ಗುಚ್ಛಗಳು ಅಂತ. ಇದಕ್ಕೆ ಪರ್ಟಿಕ್ಯುಲರ್ ಆದಂತ ಶೇಪ್ ಆಗ್ಲಿ ಒಂದು ಪ್ಲೇಸ್ ಇರಲ್ಲ ಅದಕ್ಕೆ. ಅಂದ್ರೆ ಆ ಒಂದು ಆ ಸ್ಥಾನದಲ್ಲಿ ಇರುತ್ತೆ ಅನ್ನೋದು ನಾವು ಗಮನಿಸ್ಕೊಳ್ಬೇಕು, ಅದನ್ನ ನೋಡ್ಬೇಕಾಗತ್ತೆ ವಿನಃ ಆ ಒಂದು ಪರ್ಟಿಕ್ಯುಲರ್ ಇಲ್ಲೇ ಇರುತ್ತೆ ಅಂತ ನಾವು ಅಂದ್ರೆ ಆ ಸುತ್ತಮುತ್ತ ಆಸುಪಾಸಿನಲ್ಲಿ ಅದು ನಮ್ಗೆ ಕಾಣಿಸ್ತಾ ಇರುತ್ತೆ. ಈ 7 ನಾಡಿಯ ಗುಚ್ಛಗಳನ್ನ 7 ಚಕ್ರಗಳು ಅಂತ ನಾವು ಕರಿತೀವಿ. ಈ 7 ನಾಡಿಯ ಗುಚ್ಛಗಳನ್ನ ನಾವು ಈ 7 ನಾಡಿ ಗುಚ್ಛಗಳಿಗೆ ಹೇಗೆ ಹೋಗ್ಬೇಕು ನಾವು ಅಂತ ಹೇಳಿದ್ರೆ ಇಡ ಮತ್ತೆ ಪಿಡ ಸುಷುಮ್ನ ನಾಡಿ ಅಂತ ಹೇಳಿ ಕರಿತೀವಿ. ಈ ಇಡ ಮತ್ತೆ ಪಿಡ ನಾಡಿ ಇದೆಯಲ್ಲ, ಪಿಂಗಳ ನಾಡಿಗಳಿದೆಯಲ್ಲ, ಇದು ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಉಸಿರಿನಲ್ಲಿ ನಾವು ಉಸಿರಾಟ ಮಾಡಿದಾಗ ಇಲ್ಲಿಂದ ಎಷ್ಟು ಈಸಿಯಾಗಿ ನಾವು ಇದನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಸುಷುಮ್ನ ನಾಡಿ. ಸುಷುಮ್ನ ನಾಡಿಯಿಂದ ಇಡೀ 7 ಚಕ್ರಗಳು, ಇಡೀ 7 ಚಕ್ರಗಳಿಂದ 24 24ರಿಂದ 124 ನಾಡಿಗಳು, 124ರಿಂದ 1,70,000 ನಾಡಿಗಳಿಗೆ ಹೋಗಿ ತಲುಪುತ್ತೆ. ಈಗ ನಾವು 1,70,000 ನಾಡಿಗಳಿಗೆ ಟ್ರೀಟ್ಮೆಂಟ್ ಮಾಡೋದು ಬೇಕಿಲ್ಲ. ನಾವ್ ಎಷ್ಟಕ್ಕೆ ಮಾಡ್ಬೇಕು? ಮೇನ್ ಆಗಿ 7 ಚಕ್ರಗಳನ್ನ, 7 ಅಲ್ಲ 9 ಚಕ್ರಗಳಿರುತ್ತೆ. ನಿಮ್ಗೆ ಮಾಸ್ಟರ್ ಲೆವೆಲ್ ಇಂದ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಅಲ್ಲಿ ಇನ್ನೂ 2 ಚಕ್ರಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ಸ್ ಗಳನ್ನ ಅದು ಯಾವ ರೀತಿ ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಳ್ಸ್ಕೊಡ್ತೀವಿ. ಈ 9 ಚಕ್ರಗಳಲ್ಲಿ ಈ 7 ಚಕ್ರಗಳನ್ನ ನಾವು ಬ್ಲಾಕೇಜಸ್ ಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಸೊ ಅದ್ರಲ್ಲಿ ಯಾವ್ದು 7 ಚಕ್ರಗಳಿರೋದು ಅಂತ ಹೇಳಿದ್ರೆ ನಮ್ಮ ಗುದದ್ವಾರದಲ್ಲಿ ಕೊನೆಯ ಮೂಳೆ ಬರುತ್ತಲ್ಲ, ಆ ಮೂಳೆಯಲ್ಲಿ ಇರುವಂತದ್ದು ಮೊದಲನೇದು ಯಾವುದು ಅಂದ್ರೆ ಮೂಲಾಧಾರ ಚಕ್ರ. ಅದರ ಬಣ್ಣ ಏನಿರುತ್ತೆ ಅಂದ್ರೆ ಕೆಂಪು ಬಣ್ಣದಲ್ಲಿ ಇರುತ್ತೆ. ಅದಕ್ಕೆ ಒಂದು ಬೀಜ ಮಂತ್ರ ಇದೆ, ಅದು ಲಂಕಾರ. ಎರಡನೇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಮೇಲ್ಗಡೆ ನಮ್ಮ ಜನನೇಂದ್ರಿಯ ಭಾಗದಲ್ಲಿ ಬರುತ್ತೆ. ಅಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಸ್ವಾದಿಷ್ಠಾನ ಚಕ್ರ. ಅದರ ಬಣ್ಣ ಏನಿರುತ್ತೆ ಅಂದ್ರೆ ಕೇಸರಿಯ ಬಣ್ಣದಲ್ಲಿ. ಅದರ ಬೀಜ ಮಂತ್ರ ಏನು? ಓಂಕಾರ, WAVAM ಅಂತ ಹೇಳಿ ಬರುತ್ತೆ. ಅದಾದ ನಂತರ ನಮ್ಮ ನಾಭಿ ಹತ್ರ ಬರುವಂತದ್ದು ಯಾವುದು ಅಂದ್ರೆ ಮಣಿಪುರ ಚಕ್ರ. ಅದರ ಬಣ್ಣ ಏನಿರುತ್ತೆ? ಹಳದಿ ಬಣ್ಣ. ಅದರ ಬೀಜ ಮಂತ್ರ ರಂಕಾರ. ಅದರಿಂದ ಮೇಲ್ಗಡೆ ಬಂದ್ರೆ ಬರುವಂತದ್ದು ಯಾವುದು ಅಂದ್ರೆ ಅನಾಹತ ಚಕ್ರ, ನಮ್ಮ ಹೃದಯ ಚಕ್ರ ಅಂತ ಹೇಳಿ ಕರಿತೀವಿ ನಾವು. ಹೃದಯ ಚಕ್ರದಲ್ಲಿ ಅದರ ಬಣ್ಣ ಏನಿರುತ್ತೆ ಅಂತ ಹೇಳಿದ್ರೆ ಹಸಿರು ಬಣ್ಣ. ಅದರ ಬೀಜ ಮಂತ್ರ ಯಂಕಾರ. ಅದಾದ ನಂತರ ನಮ್ಮ ಗಂಟಲಿನ ಚಕ್ರ ಅಥವಾ ವಿಶುದ್ಧಿ ಚಕ್ರ ಅಂತೇಳಿ ನಾವು ಕರಿತೀವಿ. ಅದರ ಬೀಜ ಮಂತ್ರ ಏನಿರುತ್ತೆ, ಅದರ ಬಣ್ಣ ಏನಿರುತ್ತೆ ಅಂದ್ರೆ ತಿಳಿ ಆಕಾಶ ಕಣ್, ತಿಳಿ ನೀಲಿ ಬಣ್ಣ. ಅದರ ಬೀಜ ಮಂತ್ರ ಹಂಕಾರ. ಅದಾದ ನಂತರ ಬರುವಂತದ್ದು ಯಾವುದು ಅಂದ್ರೆ ನಮ್ಮ ಆಗ್ನೇಯ, ನಮ್ಮ 2 ಹಣೆಯ ಮಧ್ಯ ಭಾಗದಲ್ಲಿ ಬರುತ್ತೆ.
ಆಗ್ನೇಯ ಚಕ್ರ, ಮೂರನೇ ಕಣ್ಣು ಅಂತೇಳಿ ನಾವು ಕರಿತೀವಿ. ಅದರ ಬಣ್ಣ ಏನಿರುತ್ತೆ ಅಂತ ಹೇಳಿದ್ರೆ ಕಡು ನೀಲಿ. ಅದರ ಬೀಜ ಮಂತ್ರ ಏನು ಅಂದ್ರೆ ಓಂಕಾರ. ಕೊನೆಯದಾಗಿ ಬರುವಂತದ್ದು ಯಾವುದಂದ್ರೆ ಸಹಸ್ರಾರ ಚಕ್ರ. ಇದರ ಬಣ್ಣ ಏನಿರುತ್ತೆ ಅಂದ್ರೆ ನೇರಳೆ ಬಣ್ಣ, ವೈಲೆಟ್ ಕಲರ್ ಅಂತ ಹೇಳಿ, ವಿಬ್ ಗೊಯಾರ್ ಅಂತ ಹೇಳಿ ಕರೀತಾರೆ. ವಿಬ್ ಗೊಯಾರ್ ಅಂತಂದ್ರೆ ಏನು? ಆರ್ ಅಂದ್ರೆ ಏನು? ಫಸ್ಟ್ ವಿ ಬರುತ್ತೆ. ವಿ ಅಂದ್ರೆ ಏನು? ವೈಲೆಟ್. ಐ ಅಂದ್ರೆ ಏನು? ಇಂಡಿಗೋ, ನೀಲಿ ಬಣ್ಣ, ಇಂಡಿಗೋ ಬಂತ. ಬಿ ಅಂತಂದ್ರೆ ಏನು? ಬ್ಲೂ ಕಲರ್, ಬ್ಲೂ ಕಲರ್. ಜಿ ಅಂದ್ರೆ ಗ್ರೀನ್ ಕಲರ್. ವೈ ಅಂದ್ರೆ ಯೆಲ್ಲೋ. ಆರ್ ಅಂತ ಹೇಳಿದ್ರೆ ಆರೆಂಜ್ ಮತ್ತೆ ರೆಡ್ ಕಲರ್. ವಿಬ್ಗಯಾರ್. ಓ ಆರ್ ಅಂದ್ರೆ, ಓ ಅಂದ್ರೆ ಆರೆಂಜ್, ಆರ್ ಅಂದ್ರೆ ರೆಡ್ ಕಲರ್. ಈ ವಿಬ್ಗಯಾರ್ ಅನ್ನೋದಿದೆಯಲ್ಲ, ಈ 7 ಬಣ್ಣಗಳೇ, ಈ 7 ಬಣ್ಣಗಳು ಸೇರಿದಾಗ ಏನಾಗುತ್ತೆ? ವೈಟ್ ಬಣ್ಣ, ಬಿಳಿಯ ಬಣ್ಣ. ಆ ಪರಮಾತ್ಮನ ಪ್ರಕಾಶ ಬಿಳಿಯ ಬಣ್ಣದಲ್ಲಿರುತ್ತೆ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಬ್ಲಾಕೇಜಸ್ ಗಳಾಗಿರುತ್ತೆ. ಬ್ಲಾಕೇಜಸ್ ಗಳಾದಾಗ ನಮ್ಗೆ ಸಮಸ್ಯೆಗಳು ಬರೋದಿಕ್ಕೆ, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಾವು ಅದನ್ನ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬಂದ್ರೆ, ನಾವು ಧ್ಯಾನವನ್ನ ಮಾಡ್ತಾ ಬಂತು ಅಂತ ಹೇಳಿದ್ರೆ 7 ಚಕ್ರಗಳು ಏನಾಗುತ್ತೆ? ಆಕ್ಟಿವೇಶನ್ ಆಗುತ್ತೆ. ಅಂದ್ರೆ ಆಲ್ರೆಡಿ ನಿಮ್ಗೆ ಆಕ್ಟಿವ್ ಇದೆ ಅದು. ಅಂದ್ರೆ ನಾವು ನಿಮ್ಗೆ ಅದನ್ನ ಆಕ್ಟಿವೇಶನ್ ಅಂತ ಹೇಳಿ ಕರಿತೀವಿ, ಅಷ್ಟು ಬಿಟ್ರೆ ನಿಮ್ ಒಳಗಡೆನೆ ಅದು ಇರುತ್ತೆ. ಆದ್ರೆ ಬ್ಲಾಕೇಜ್ ಆಗಿರುತ್ತೆ. ಅದು ಏನಾಗುತ್ತೆ? ಇನ್ನೂ ಚೆನ್ನಾಗಿ ಅದು ಆಕ್ಟಿವೇಟ್ ಆಗಿ ವರ್ಕ್ ಮಾಡೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾವಾಗ ನಿಮ್ಮ 7 ಚಕ್ರಗಳು ಆಕ್ಟಿವೇಶನ್ ಆಯಿತು, ಆಟೋಮ್ಯಾಟಿಕಲಿ ನಿಮ್ಮ 24 ದೇಹದ ಭಾಗಗಳು, ಹಾಗೆ 1,70,000 ನಾಡಿಗಳು ಕೂಡ ರೆಡಿ ಆಗೋದಕ್ಕೆ ಸರಿಯಾಗುತ್ತೆ. ಇವೆಲ್ಲವೂ ಕೂಡ ರೆಡಿ ಆಯ್ತು, ಎನರ್ಜಿ ಚೇಂಜಸ್ ಆಯ್ತು ಅಂದ್ರೆ ನಮ್ಮ ಆಭಾ ಮಂಡಲ ತನಗೆ ತಾನೇ ಸೃಷ್ಟಿಯಾಗುತ್ತೆ. ಅದರ ರಕ್ಷಣಾ ಕವಚ ಆಟೋಮ್ಯಾಟಿಕಲಿ ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ. ನೀವು ಎಲ್ಲಿಗೆ ಹೋದ್ರು, ಎಂತ ನಕಾರಾತ್ಮಕ ಶಕ್ತಿಗಳಿದ್ರು ಸ್ಮಶಾನಕ್ಕಾದ್ರೂ ಹೋಗಿರ್ಬೋದು. ಎಂತ ನೆಗೆಟಿವ್ ಪ್ಲೇಸ್ಗಳು, ಆಕ್ಚುಲಿ ಸ್ಮಶಾನ ನೆಗೆಟಿವ್ ಪ್ಲೇಸ್ ಅಲ್ಲ. ಅಲ್ಲಿ ಹೋದಾಗ್ಲೇ ನಮ್ಗೆ ರಿಯಲೈಸೇಷನ್ ಆಗೋದು. ಅಂದ್ರೆ ಮನಸ್ಸಲ್ಲಿ ಪರಿವರ್ತನೆ ಆಗೋ ಸ್ಥಳ ಯಾವ್ದು ಅಂದ್ರೆ ಅದನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ನಾವೇನು ತಗೊಂಡ್ ಹೋಗಲ್ಲ, ಬಂದಿದ್ದು ಬರೀ ಕೈಯಲ್ಲಿ, ಹೋಗ್ತಾ ಇರೋದು ಬರೀ ಕೈಯಲ್ಲಿ. ನಂದು 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 ಅಂತ ನಾವು ಹೊಡೆದಾಡ್ತಾ ಇದೀವಿ ಅಷ್ಟು. ನನ್ನದು ಅನ್ನೋದು ಇಲ್ಲಿ ಯಾವುದೂ ಇಲ್ಲ. ತಗೊಂಡ್ ಬಂದಿದ್ರೆ ತಾನೇ ನನ್ನದು. ಏನು ತಂದೆ ಇಲ್ವಲ್ಲ ನಾವು, ನನ್ನದು ಎಲ್ಲಿಂದ ಬಂತು ಅಲ್ವಾ? ಸೊ ನಮ್ಮ ಆಭಾ ಮಂಡಲ ತನಗೆ ತಾನೇ ಆಕ್ಟಿವೇಶನ್ ಆಗ್ತಾ ಇದ್ದ ಹಾಗೇನೆ ನಮ್ಮ ಪ್ರಾಬ್ಲಮ್ಸ್ ಗಳೆಲ್ಲವೂ ಕೂಡ ಒಂದೊಂದಾಗಿ ನಮ್ಮ ಎನರ್ಜಿ ರೆಡಿ ಆಗ್ತಿದ್ದಂಗೆ ನಮ್ಮ ಪ್ರಾಬ್ಲಮ್ಸ್ ಗಳು ಕೂಡ ಆಟೋಮ್ಯಾಟಿಕಲಿ ಸಾಲ್ವ್ ಆಗ್ತಾ ಬರುತ್ತೆ. ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚಕ್ರ ಧ್ಯಾನವನ್ನು ಮಾಡ್ಬೇಕು. ಧ್ಯಾನವನ್ನ ಹೇಗೆ ಮಾಡೋದು? ಹೌದಲ್ವಾ? ಈ ಧ್ಯಾನವನ್ನ ನಾವು ಹೇಗೆ ಮಾಡೋದು? ಇದಕ್ಕೆ ನಾವ್ ಏನೂ ಮಾಡೋಗಿಲ್ಲ. ಆ ಬಣ್ಣಗಳಿದೆಯಲ್ಲ, ಚಕ್ರಗಳ ಬಣ್ಣಗಳು, ಅದ್ರ ಪ್ಲೇಸ್, ಸ್ಥಳಗಳನ್ನ ನೀವು ನೋಡ್ಕೊಳ್ಳಿ. ನಿಮ್ಮ ಎಲ್ಲ ಗಮನವನ್ನ ಆ ಒಂದು ಸ್ಥಳದಲ್ಲಿ ತಗೊಂಡ್ ಬಂದು ನೋಡ್ಬೇಕಷ್ಟೇ. ನಾವು ಗಮನವನ್ನ ಅಲ್ಲಿ ತಂದು ನಿಲ್ಲಿಸ್ಬೇಕು, ಇನ್ನೇನು ಮಾಡೋಂಗಿಲ್ಲ. ಅದ್ರ ಪಾಡಿಗೆ ಅದು ತನ್ನ ಕೆಲಸವನ್ನ ತಾನು ಮಾಡುತ್ತೆ. ನಾನಿವತ್ತು ನಿಮ್ಗೆ ಆ ಚಕ್ರ ಧ್ಯಾನದ ಬೀಜ ಮಂತ್ರವನ್ನ ಕಳಿಸ್ತೀನಿ. ಏನಿಲ್ಲ, ನೀವು ಕೈನ ಇಟ್ಕೊಳ್ಳಿ, ಒಂದ್ರೊಳಗಡೆ ಒಂದು ಕೈಯನ್ನ ಜೋಡಿಸ್ಕೊಳ್ಳಿ. ನಿಮ್ಮ ತೊಡೆಯ ಮೇಲೆ ನಿಮ್ಗೆ ಯಾವ್ದಾದ್ರೂ ಸ್ಥಿತಿ ಆರಾಮಾಗಿ ಕೂತ್ಕೊಳ್ಳಿ, ಜೋಡಿಸ್ಕೊಳ್ಳಿ. ಆಡಿಯೋನ ಹಾಕೊಳ್ಳಿ. ಅದು ಬೀಜ ಮಂತ್ರಗಳು ಬರುತ್ತೆ. ಆ ಬೀಜ ಮಂತ್ರಗಳು ಎಲ್ಲೆಲ್ಲಿ ಬರುತ್ತೆ, ನಿಮ್ಮ ಗಮನವನ್ನ ಅಲ್ಲಿಗೆ ತಗೊಂಡ್ ಬನ್ನಿ.
ಬರ್ಲಿಲ್ವಾ? ಉಸಿರಾಟ ಮಾಡಿ ಮತ್ತೆ ಅಯ್ಯೋ ಎಲ್ಲೋ ಹೋಗಿತ್ತಲ್ಲ ನನ್ ಮನ್ಸು, ನಾನ್ ಧ್ಯಾನ ಮಾಡ್ತಾ ಇದ್ದೀನಲ್ಲ, ಚಕ್ರ ಧ್ಯಾನ ಮಾಡ್ತಾ ಇದ್ದೀನಲ್ಲ, ಪುನಃ ಅಲ್ಲಿಗೆ ಬಂದು ನೋಡಿ. ಪುನಃ ಮನ್ಸು ಮಾಡ್ತಾ ಮಾಡ್ತಾ ಎಲ್ಲಾರ ಹೋಯ್ತಾ, ನೋ ಟೆನ್ಷನ್, ಪುನಃ ಎಚ್ಚರ ಜಾಗೃತರಾಗ, ನಾನು ಧ್ಯಾನ ಕೂತಿದ್ದೀನಲ್ವಾ, ನಾನು ಧ್ಯಾನ ಮಾಡ್ತೀನಿ, ಪುನಃ ನಿಮ್ ಮನ್ಸನ್ನ ಅಲ್ಲಿಗೆ ತಗೊಂಡ್ ಬಂದು ನಿಲ್ಲಿಸಿ. ಈ ತರ ಮಾಡ್ತಾ ಮಾಡ್ತಾ ನೀವು ಆ ಉನ್ನತವಾದ ಸ್ಥಿತಿಗೆ ನೀವು ಒಂದೊಂದೇ ಮೆಟ್ಟಿಲಲ್ಲಿ ನೀವು ಸಾಕ್ತಾ ಬರ್ತಾ. ಸೊ ಇದನ್ನ ನಾವು ಚಕ್ರ ಧ್ಯಾನ ಅಂತ ಹೇಳಿ ನಾವು ಕರಿತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ, ನಾವು ಈ ಚಕ್ರ 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 ಅಂತ ಚಕ್ರಗಳ ಸುಳಿಯಲ್ಲಿ ನೀವು ಸಿಗಾಕೋಬೇಡಿ. ಯಾರ ಚಕ್ರದ ಸುಳಿಯಲ್ಲಿ ಸಿಗಾಕೊಂಡೋಯ್ತು, ಚಕ್ರ ನೋಡಿರ್ಬೋದು ನದಿ ನೀರಲ್ಲಿ ಸುಳಿಯಲ್ಲಿ ಸಿಗಾಕೊಂಡವ್ರು ಮೇಲೆ ಎದ್ದು ಬರಕ್ಕಾಗತ್ತಾ? ಆಗಲ್ಲ. ನಾವ್ ಏನ್ ನಾವು ಮೂಲಾಧಾರ ಚಕ್ರ ಆಕ್ಟಿವೇಶನ್ ಮಾಡ್ಬೇಕು, ಮಣಿಪುರ ಚಕ್ರ ಸಕ್ಸಸ್ ಬೇಕು ಅಂದ್ರೆ ಮಣಿಪುರ ಚಕ್ರ ಅಂತ ಹೇಳಿ ನಾವ್ ಅಲ್ಲೇ ನೋಡ್ತಾ ಇದ್ರೆ ಅದ್ ಏನಾಯ್ತು? ಕ್ರಿಯೆ ಆಯ್ತು. ನೀವ್ ಮಾಡ್ತಾ ಇರೋದು ಏನದು ಕೆಲಸ ಆಯ್ತು. ಧ್ಯಾನ ಎಲ್ಲ ಆಯ್ತು? ಧ್ಯಾನ ಅಂತಂದ್ರೆ ಏನು? ನಾವ್ ಏನನ್ನೂ ಮಾಡ್ಬಾರ್ದು. ನಾವ್ ಜಪ ಮಾಡ್ತಾ ಇದೀವಿ, ಪೂಜೆ ಮಾಡ್ತಾ ಇದೀವಿ, ಹೋಮ ಮಾಡ್ತಾ ಇದೀವಿ ಅಂದ್ರೆ ಏನಾಯ್ತಲ್ಲಿ? ಜಪ ಅಂದ್ರೆ ಏನು? ಚಾಂಟ್ ಮಾಡ್ತಾ ಇದೀವಿ. ನಮ್ ಗಮನ ಎಲ್ಲಿದೆ? ಒಂದಾಯ್ತು, ಎರಡಾಯ್ತು, ನೂರಾಯ್ತು, 108 ಅಂತ ನಮ್ ಮನ್ಸು ಮಣಿ ಕಡೆ ಇದೆಯೋ? ಎಲ್ಲಿದೆ ನಮ್ ಗಮನ? ಅಲ್ಲಿಗೆ ಹೋಯ್ತಲ್ಲ, ಕ್ರಿಯೆ ಕಡೆಗೆ ಹೋಯ್ತು. ಪೂಜೆ ಮಾಡ್ತಾ ಇದೀವಿ, ಹೂವ ಹಾಕ್ತಾ ಇದೀವಿ, ಗಂಧ, ನಮ್ ಗಮನ ಎಲ್ಲೋಯ್ತು? ಪೂಜೆಗಳೋಯ್ತು. ಏನೋ ಒಂದ್ ಕೆಲಸ ಮಾಡ್ತಾ ಇದೀವಲ್ವಾ ನಾವು. ಧ್ಯಾನ ಅಂತಂದ್ರೆ ಏನು ಅಂದ್ರೆ, ನಾವು ಕಾನ್ಸಂಟ್ರೇಷನ್ ಮಾಡಬಾರ್ದು, ಪ್ರಯತ್ನನೂ ಪಡಬಾರ್ದು, ಕೆಲಸನೂ ಮಾಡಬಾರ್ದು. ಅದು ತನಗೆ ತಾನೇ ಘಟಿಸುತ್ತೆ, ತನಗೆ ತಾನೇ ಅದು ಅನುಭವಕ್ಕೆ ನಿಮ್ಗೆ ಬರುತ್ತೆ. ಅದನ್ನ ಮಾಡೋದೇನು? ಕೂತ್ಕೋಬೇಕು ನಾವ್ ಅಷ್ಟೇ. ಕೂತ್ಕೊಳ್ಳೋದೇ ನಿಮ್ಗೊಂದು ಬಿಗ್ ಟಾಸ್ಕ್. ಇವಾಗ ಓಡೋಗಿ ಮಾರ್ಕೆಟ್ ಹೋಗಿ ಸಾಮಾನ್ ತಗೊಬನ್ನಿ, ತಗೊಂಡ್ಬರ್ತೀವಿ. ಬ್ಯಾಂಕ್ ಹೋಗಿ ದುಡ್ಡು ತಗೊಬನ್ನಿ, ತಗೊಂಡ್ಬರ್ತೀವಿ. ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ ಬನ್ನಿ, ಹೋಟೆಲ್ಗೆ ಹೋಗ್ತೀವಿ. ಸುಮ್ನೆ ಕೂತ್ಕೊಳ್ಳಿ ಅನ್ನೋದು ಇದೆಯಲ್ಲ ಅಲ್ವಾ? ಸುಮ್ನೆ ಕೂತ್ಕೊಳ್ಳೋದಿದೆಯಲ್ಲ, ಅದೇ ನಮ್ಗೆ ದೊಡ್ಡ ಕೆಲಸ. ಕೂತ್ಕೋಬೇಕು ನೀವು ಅಷ್ಟೇ. ಎಷ್ಟು ನಿಮಿಷ ಆಗುತ್ತೋ ಪ್ರಯತ್ನ ಮಾಡಿ. 5 ನಿಮಿಷ ಆಗತ್ತಾ? ಕೂತ್ಕೊಳ್ಳಿ. ನಾವ್ ಏನ್ ಮಾಡ್ತೀವಿ ಗೊತ್ತಾ? ಧ್ಯಾನ ಅಂದ್ರೆ ನಮ್ ಕಲ್ಪನೆ ಏನ್ ಗೊತ್ತಾ? ಅರ್ಧ ಗಂಟೆ ಕೂತ್ಕೋಬೇಕು, 1 ಅವರ್ ಕೂತ್ಕೋಬೇಕು. ಸ್ಟಾರ್ಟಿಂಗ್ ಎಲ್ಲಿ ಕೂತ್ಕೊಳಕ್ ಆಗತ್ತೆ? ಸ್ವಲ್ಪ ದಿನದಲ್ಲೇ ಅನುಭವ ಆಗ್ಬಿಡ್ಬೇಕು, ನಮ್ ಎಲ್ಲ ಗೊತ್ತಾಗ್ಬಿಡ್ಬೇಕು. ಎಲ್ಲಿ ಸಾಧ್ಯ ಆಗತ್ತೆ? ನೀವ್ ಕೂತ್ಕೊಂಡ್ರು ನಿಮ್ ಶರೀರ ಬಿಡ್ಬೇಕಲ್ಲ, ನಿಮ್ ಶರೀರ ಬಿಟ್ರು ನಿಮ್ ಮನಸ್ಸು ಬಿಡ್ಬೇಕಲ್ಲ. ಅದು ಹೋಗ್ತಾ ಹೋಗ್ತಾ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಅದು ಸಾಧ್ಯ ಆಗೇ ಆಗತ್ತೆ, ಆಗ್ಲೇಬೇಕು. 100 200%. ಸೊ ಚಕ್ರ ಧ್ಯಾನದ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ. ಈ ಚಕ್ರಗಳ ಸುಳಿಯಲ್ಲಿ ನೀವು ಸಿಗಾಕೋಬೇಡಿ. ಆ ಚಕ್ರ ಅಂತ ನೀವು ಅದನ್ನೇ ನೋಡ್ತಾ ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ಸಹಜವಾಗಿ, ಸರಳವಾಗಿ ಅದ್ರ ಕೆಲಸನ ಅದು ಮಾಡುತ್ತೆ. ನಮ್ ಕೆಲ್ಸ ಏನ್ ಮಾಡ್ಬೇಕು? ಈಗ ನೀವು ಒಂದು ಮರಕ್ಕೆ ಬೀಜ ಹಾಕ್ತೀವಿ, ಬೀಜಕ್ಕೆ ನಾವು ನೀರ್ ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ಅದಕ್ಕೆ ಏನ್ ಬೇಕು ಅದೆಲ್ಲ ಕೊಟ್ಟಾಗತ್ತೀವಿ. ಅದು ಮರ ದೊಡ್ಡದಾಗಿ ಹಣ್ಣು ಕೊಡುತ್ತಾ ಕೊಡಲ್ವಾ? ಕೊಡಲ್ವಾ ಹೇಳಿ ಸಮಯ ಬಂದಾಗ? ಆದ್ರೆ ನಾವೇನ್ ಮಾಡ್ತೀವಿ? ಬೀಜ ಹಾಕ್ತಿವಿ, 2 ದಿನ ಬಿಟ್ಟು ಪುನಃ ಅಗಿಯೋದು, ಮೊಳಕೆ ಬಂತ ಅಂತ ನೋಡೋದು, ಪುನಃ ಹಾಕೋದು, ಇನ್ನೊಂದ್ 5 ದಿನ ಬಿಟ್ಟು ಪುನಃ ಅದು ಗಿಡ ಆಯ್ತಾ ಅಂತ ಅಗದ್ ನೋಡೋದು. ತೆಗೆದು ನೋಡ್ತಾ ಇದ್ರೆ ಗಿಡ ಬೆಳೆಯುತ್ತಾ, ಅದು ಫ್ರೂಟ್ಸ್ ಕೊಡುತ್ತಾ, ನಮ್ಗದ್ರ ಫಲ ಸಿಗುತ್ತಾ? ಅದಕ್ಕೆ ನಾನು ನಿಮ್ಗೆ ಸ್ಪಷ್ಟವಾಗಿ, ನಾನು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಚಕ್ರಗಳನ್ನ ಸುಳಿಯಲ್ಲಿ ನೀವು ಅದ್ರ ಕೆಲಸ, ಅದ್ರ ನಾವ್ ಏನ್ ಕೊಡ್ತಾ ಇದೀವಲ್ವಾ, ಅದ್ರ ರಿಸಲ್ಟ್ ಬಂದೇ ಬರುತ್ತೆ, ಆಗ್ಲೇಬೇಕು. ಅದು ಇಟ್ಸ್ ಎ ಪ್ರೂವನ್ ಸೈನ್ಸ್. ಇದು ನಾನ್ ಹೇಳ್ತಾ ಇರೋದೆಲ್ಲ ಎಲ್ಲ ಋಷಿ ಮುನಿಗಳಿಂದ ಪ್ರತಿಯೊಬ್ರು ಕೂಡ ಸಾಧನೆ ಮಾಡಿ, ಅದನ್ನ ಪ್ರೂವ್ ಮಾಡಿ, ಸೈಂಟಿಫಿಕಲಿ ರಿಸರ್ಚ್ ಮಾಡಿ ನಿಮ್ಗೆ ಅದನ್ನ
ಎಲ್ಲರೂ ಸಹ ತೋರ್ಸ್ಕೊಟ್ಟಿದ್ದಾರೆ. ಇದಾದ ನಂತರ ನಾವು 7 ಚಕ್ರಗಳನ್ನ ನಾವು ಆ 7 ಚಕ್ರಗಳಿಗೆ ಹೋಗೋ ದಾರಿ ಯಾವುದು ಅಂದ್ರೆ ಉಸಿರಾಟ. ನಮ್ಮ ಗಮನವನ್ನ ನಾವು ಉಸಿರಿನ ಕಡೆ ತರಬೇಕು, ಉಸಿರನ್ನ ನೋಡ್ಬೇಕು. ಆ ಉಸಿರಿನ ಮುಖಾಂತರವೇ ನಾವು ನಮ್ಮ ಎಲ್ಲ ಕೆಲಸವನ್ನ ನಾವು ಅದ್ರ ಮುಖಾಂತರನೇ ಸಾಧನೆ ಮಾಡ್ಕೊಳ್ತೀವಿ ನಾವು. ಅದಕ್ಕೆ ಉಸಿರೇ ಎಲ್ಲ. ಅದು ನಿಮ್ಗೆ ಮುಂದಿನ ಕ್ಲಾಸ್ ಅಲ್ಲಿ ಹೋಗ್ತಾ 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 ನಿಮ್ಗೆ ಡೀಟೇಲ್ ಆಗಿ ಎಲ್ಲವೂ ಕೂಡ ಗೊತ್ತಾಗ್ತಾ ಬರುತ್ತೆ. ಸೊ ಈ ಒಂದು ಆಭಾ ಮಂಡಲವನ್ನ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಮೆಥಡ್ಸ್ ಗಳಿಗೆ ಈಸಿ ಆಗಿರುವಂತದ್ದು. ಕೆಲವು ಎಕ್ವಿಪ್ಮೆಂಟ್ಸ್ ಗಳ ಮುಖಾಂತರ ಕೂಡ ಚೆಕ್ ಮಾಡ್ತಾರೆ, ಡಿಜಿಟಲ್ ಆಗಿ ಕೂಡ ಚೆಕ್ ಮಾಡ್ತಾರೆ. ಸ್ವಾಭಾವಿಕವಾಗಿ ನಾವು ಹೇಗೆ ಚೆಕ್ ಮಾಡ್ಕೊಳ್ಬಹುದು ಅಂದ್ರೆ, ನಿಮ್ಮ ಹೆಬ್ಬೆರಳಲ್ಲಿ ಉಗುರಿನ ತುದಿ ಭಾಗವನ್ನ ನಿಮ್ಮ ದೃಷ್ಟಿಯನ್ನು ನೀವು ಅಲುಗಾಡಿಸ್ತೆ ಒಂದೇ ದೃಷ್ಟಿಯಿಂದ ಈ ತರ ನೀವು ನಿಮ್ಮ ಉಗುರಿನ ತುದಿ ಭಾಗವನ್ನ ನೀವು ನೋಡ್ತಾ ಬನ್ನಿ. ಆಗ ಅಲ್ಲಿ ಒಂದು ಸರ್ಕಲ್ ತರ ನಿಮ್ಗೆ ಕಾಣಿಸುತ್ತೆ. ಒಂಥರ ಲೈಟ್ ಆಗಿ ಕಾಣಿಸ್ತದೆ. ಒಂದೇ ಕಡೆ ನಿಮ್ಮ ದೃಷ್ಟಿ ಇರ್ಬೇಕು. ತುದಿಯ ಭಾಗದಲ್ಲಿ ಈ ತರ ನೋಡ್ತಾ ಬಂದಾಗ ನಿಮ್ಗಲ್ಲಿ ಅರಿವಿಗೆ ಬರುತ್ತೆ. ನನ್ನ ಆರ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ನೀವು ಈ ಡೇಟ್ ನ ಬರೆದಿಟ್ಕೊಡಿ, ಗಮನ ಇಟ್ಕೊಳ್ಳಿ. ಇನ್ನು ಸ್ವಲ್ಪ ನೀವು ಧ್ಯಾನ ಮಾಡ್ತಾ 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 2 ತಿಂಗಳು 3 ತಿಂಗಳು ಬಿಟ್ಟು ನೀವು ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನನ್ನ ಆಭಾ ಮಂಡಲದಲ್ಲಿ ಏನ್ ವೇರಿಯೇಷನ್ ಆಗಿದೆ. ಇದು ಒಂದು ಮೆಥಡ್ ಆಗಿದೆ. ಇನ್ನೊಂದು ಮೆಥಡ್ ಯಾವುದು ಅಂದ್ರೆ, ನಿಮ್ಮ 5 ಬೆರಳುಗಳನ್ನ ಈಗ ಇಟ್ಕೊಳ್ಳಿ. 5 ಬೆರಳುಗಳನ್ನ ಇಟ್ಕೊಂಡು ಈ ಮಧ್ಯ ಭಾಗದಲ್ಲಿ, ಇದು ಮಧ್ಯ ಇದೆಯಲ್ಲ, ಬೆರಳು ಬರ್ತಾ ಇದೆಯಲ್ಲ, ಈ ಮಧ್ಯ ಭಾಗದಲ್ಲಿ ಒಂದು ಕಡೆ ಯಾವುದಾದ್ರೂ ಬೆರಳಿನ ಮಧ್ಯದಲ್ಲಿ ಒಂದೇ ದೃಷ್ಟಿಯಲ್ಲಿ ನೀವು ಒಂದೇ ತರ ನೋಡ್ತಾ ಬರ್ಬೇಕು. ಈ ತರ ಗಮನ ಇಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್ ಆಗಿ ಒಂದೇ ದೃಷ್ಟಿಯಲ್ಲಿ ನೀವು ನೋಡ್ತಾ ಬಂದ್ರೆ ನಿಮ್ಗೆ ಆರ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದು 2ನೇ ಮೆಥಡ್. ಇನ್ನೊಂದು ಮೆಥಡ್ ಏನು ಅಂತ ಹೇಳಿದ್ರೆ, ನಿಮ್ಮ ಗಂಟಲಿನಲ್ಲಿ ನೀವು ಕನ್ನಡಿಯ ಮುಂದೆ ನಿಂತ್ಕೊಂಡು ಕರೆಕ್ಟ್ ಆಗಿ ಇಲ್ಲಿ ನೀವು ಗಮನಿಸ್ಬೇಕು. ಅದು ನಿಮ್ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬದಲ್ಲಿ ನಿಮ್ಮ ಗಂಟಲಿನ ಚಕ್ರವನ್ನ ನೇರವಾಗಿ ನೀವು ದೃಷ್ಟಿ ಇಟ್ಟು ನಿಮ್ಮ ಈ ಭಾಗದಲ್ಲಿ ನೀವು ನೋಡ್ಬೇಕು. ಇಲ್ಲಿ ಬರುತ್ತಲ್ಲ ನಮ್ದು ಈ ಗಂಟಲಿನ ಮಧ್ಯ ಭಾಗ ಬರುತ್ತಲ್ಲ, ಇಲ್ಲಿ ನಾವು ಅದನ್ನ ನೋಡ್ತಾ ಬರ್ಬೇಕು. ಇಲ್ಲಿ ಒಂದು ಕಡೆ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಗಮನವನ್ನ ಇಟ್ಟು ನೀವು ಅಲ್ಲಿ ನೋಡ್ತಾ ಈ ಕಡೆ ನೋಡ್ತಾ ಬಂತು ಅಂತ ಹೇಳಿದ್ರೆ ನಿಮ್ಮ ಆರ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಲೈಟ್ ಆಗಿ ಬರುತ್ತೆ. ಅದೇನ್ ತುಂಬಾ ಡಾರ್ಕ್ ಆಗಿ ನಿಮ್ಗೆ ಅದು ಕಾಣಿಸಲ್ಲ. ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸ್ಬೇಕು ಅದನ್ನ. ಏನು ಒಳ್ಳೆ ಬಣ್ಣದ ತರ, ಕೆಂಪು ಬಣ್ಣದ ತರ ಪ್ರಕಾಶಮಾನವಾಗಿ ಕಾಣಿಸುತ್ತೆ ಅಂತಲ್ಲ, ಲೈಟ್ ಆಗಿ ನಿಮ್ಗೆ. ಯಾಕಂದ್ರೆ ನೀವು ಧ್ಯಾನ ಮಾಡ್ತಾ ಇದ್ರೆ ಕೆಲವ್ರಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ಇಲ್ಲ ತುಂಬಾ ತುಂಬಾ ಲೈಟ್ ಆಗಿ ನಿಮ್ಗೆ ಅದು ಕಾಣಿಸ್ತಾ ಬರುತ್ತೆ. ಅದು ಧ್ಯಾನ ಮಾಡ್ತಾ 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 ನಿಮ್ಗೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ನಿಮ್ಮ ಎನರ್ಜಿನ ನಿಮ್ಮ ಆಭಾ ಮಂಡಲ ಆರ ನಿಮ್ಗೆ 7 ಬಣ್ಣಗಳಿಂದ ಕೂಡಿರುವಂತ, ನೀವು ಚಿತ್ರದಲ್ಲಿ ನೋಡಿರ್ಬೋದು, ಒಂದೊಂದು ಬಣ್ಣದ ಕೂಡ ಒಂದೊಂದು ಸರ್ಕಲ್. 7 ಚಕ್ರಗಳ 7 ಬಣ್ಣಗಳು ಕೂಡ ರೈನ್ಬೋ ತರ, ಕಾಮನ ಬಿಲ್ಲಿನ ತರ 7 ಬಣ್ಣಗಳು ಕೂಡ ನಮ್ಗೆ ಇರುತ್ತೆ. ಧ್ಯಾನದಲ್ಲಿ ನಿಮ್ಗೆ ಇದು ಗೊತ್ತಾಗ್ತಾ ಅರಿವಿಗೆ ಆಗ್ತಾ ಬರ್ತಾ ಇರುತ್ತೆ. ಇಲ್ಲಿ ಬ್ಲಾಕೇಜಸ್ ಆಗೋದೇ ಮೂಲ ಕಾರಣ. ನಮ್ಗೆ ಸ್ಟ್ರೆಸ್ ಇರ್ಬಹುದು, ಫಿನಾನ್ಷಿಯಲಿ ಪ್ರಾಬ್ಲಮ್ ಇರ್ಬಹುದು, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇರ್ಬಹುದು, ಸಕ್ಸಸ್ ಆಗಿರ್ಬಹುದು, ನಮ್ಗೆ ಆಂಗ್ಸೈಟಿ ಇರುವಂತದ್ದು, ಎಲ್ಲರಿಗೂ ಕೂಡ ಇಲ್ಲಿ ಬ್ಲಾಕೇಜಸ್ ಗಳೇ ಕಾರಣ ಆಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ನಾಳೆಯಿಂದ ನೀವು ಚಕ್ರ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅದ್ರ ಆಡಿಯೋವನ್ನ ನಾನು ನಿಮ್ಗಳಿಗೆ ಕಳ್ಸ್ಕೊಡ್ತೀನಿ. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ?